ಕಾಣಿಸ್ತಿದೆಯಾ? ಸೊ ಅದು ಮರಿ ಆಗ್ತಿದೆ ಗೈಸ್. ನಾನು ತುಂಬ ದೂರದಿಂದ ನಿಂತ್ಕೊಂಡು ನೋಡ್ತಾ ಇದ್ದೀನಿ. ನೋಡಿ ಎಷ್ಟು ದೂರದ ಇದ್ದೀನಿ. ಇಲ್ಲಿ ನಿಂತ್ಕೊಂಡು ಇಲ್ಲಿಂದ ನೋಡ್ತಾ ಇದ್ದೀನಿ. ಅದನ್ನೇ ನೋಡ್ತಾ ಇಲ್ಲ ನಾನು, ಇಲ್ಲಿ ಸ್ಕ್ರೀನಲ್ಲಿ ನೋಡ್ತಾ ಇದ್ದೀನಿ. ಸೊ ಅದು ಮರಿ ಹಾಕಿ ಅದನ್ನು ಮರಿ ಬೆಳೆದ ಮೇಲೆ ಅದನ್ನು ಕರ್ಕೊಂಡೋಗುತ್ತೆ. ಸೊ ಮರಿ ಹಾಕಿ ಮರಿ ಬೆಳೆದ ಮೇಲೆ ಅದನ್ನು ಕರ್ಕೊಂಡೋಗುತ್ತೆ. ಆ್ಯಂಡ್ ಅಲ್ಲಿ ತನಕ ನಾವು ಅದನ್ನು ನೋಡೋಂಗಿಲ್ಲ ಗೈಸ್, ಹತ್ತಿರ ಹೋಗಿ. ಸೊ ಏನಾಗುತ್ತೆ ಅಂತಂದರೆ ಹೇಳಿದ್ದೀನಿ ತಾನೇ, ಲಾಸ್ಟ್ ವ್ಲಾಗಲ್ಲಿ ಹೇಳಿದ್ದೀನಿ. ಸೊ ಇಫ್ ಏನಾದರೂ ನಾವು ಅದನ್ನು ಹತ್ರದಿಂದ ನೋಡಿಬಿಟ್ರೆ ಅದು ಅವ್ರ ಮಗುನ ಇಲ್ಲೇ ಬಿಟ್ಟು ಹೋಗ್ಬಿಡುತ್ತೆ. ಆಮೇಲೆ ನಾವು ಸಾಕಬೇಕಾಗುತ್ತೆ. ಸೊ ಜಾಸ್ತಿ ದೂರದಿಂದನೇ ನೋಡಬೇಕು, ಹತ್ರದಿಂದ ಯಾವತ್ತೂ ನೋಡಬಾರ್ದು ಪಕ್ಷಿಗಳನ್ನ. ಇಲ್ಲಿ ನೋಡಿ ಹೆಂಗೆ ಮಲ್ಕೊಂಡು ನೋಡಿ ಇವನು. ಓಕೆ ಗೈಸ್, ಸ್ನಾನ ಮಾಡ್ಕೊಂಬರಕ್ಕೆ ಹೋಗ್ತಾಯಿದ್ದೀನಿ. ಆ್ಯಂಡ್ ವಿಡಿಯೋ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಹಾಯ್ ಗೈಸ್, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿ AJ ಮಾತಾಡ್ತಾ ಇದ್ದೀನಿ. ಆ್ಯಂಡ್ ನೀವು ನೋಡ್ತಿದ್ದೀರಾ AJ ಬ್ಲಾಗ್ಸ್. ಆಫೀಸಿಂದ ಮನೆಗೆ ಬಂದು ಲೈಕ್ ಹೋದ ವ್ಲಾಗಲ್ಲೇ ಹೇಳಿದ್ದೀನಿ ಸೊ ಏನೇನು ಮಾಡಿದೆ ಅಂತ ಅಂದ್ಬಿಟ್ಟು. ಸೊ ಇವಾಗ ಸ್ನಾನ ಮಾಡಿಕೊಂಡು ನಾನು ವಾಕಿಂಗ್ ಬಂದಿದ್ದೀನಿ, ಚಾರ್ಲಿನ ಕರ್ಕೊಂಡು ವಾಕಿಂಗ್ಗೆ. ಇಲ್ಲಿ ನೋಡಿ ಕರಿಯ, ಓಯ್ ಅಲ್ಲಿ ನೋಡಿ ಅವನು. ಸೊ ಇವಾಗ ಒಂದು ವಾಕಿಂಗ್ ಎಲ್ಲ ಮುಗಿಸ್ಕೊಂಡು ಹೋಗಿ ಟಿಫನ್ ಮಾಡಿ ವೀಡಿಯೋ ಎಡಿಟ್ ಮಾಡಿ ಮಲ್ಕೊಳ್ಳೋಣ ಅಂದ್ಕೊಂಡೆ. ಬಟ್ ನಮ್ಮ ತಮ್ಮಂಗೆ ಹುಷಾರಿರಲ್ಲ. ಸೊ ನಾವು ಇದಕ್ಕೆ ಹಾಸ್ಪಿಟಲ್ ಕರ್ಕೊಂಡು ಹೋಗ್ಬೇಕಂತೆ. ಸೊ ಅದೆಲ್ಲ ಮುಗಿಸ್ಕೊಂಡು ಮಲ್ಕೋಬೇಕು. ಎಷ್ಟೊತ್ತಾಗೋದು ಗೊತ್ತಿಲ್ಲ. ಆ್ಯಂಡ್ ನಿದ್ದೆ ಕೂಡ ಕರೆಕ್ಟಾಗಿ ಆಗಿಲ್ಲ ನಮ್ಮದು. ಸೊ ನಿದ್ದೆ ಒಂದಿನ ಮಾಡಬೇಕು ಅಂತ ಇದ್ದೀನಿ. ಸಂಡೇ ಕರೆಕ್ಟಾಗಿ ನಿದ್ದೆ ಮಾಡೋಣ ಅಂತ ಇದ್ದೀನಿ. ನೋಡೋಣ ಏನಾಗುತ್ತೆ, ಏನೇನಾಗುತ್ತೆ, ಹೆಂಗಾಗುತ್ತೆ, ಹೆಂಗೆ ಹೋಗುತ್ತೆ ಲೈಫ್ ಗೊತ್ತಿಲ್ಲ ಗೈಸ್. ಸೊ ಓಕೆ, ವಾಕಿಂಗ್ ಎಲ್ಲ ಮುಗಿಸ್ಕೊಂಡು ಹೋಗಿ ಟಿಫನ್ ತಿಂದು ಯೋಗಿನ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಬೇಕು. ತುಂಬ ಸೀರಿಯಸ್ ಆಗಿದೆ ಅಂತೆ. ನೋಡೋಣ ಏನಾಗಿದೆ ಅಂತ. ನೋಡಿ ನನ್ನ ಗಾಡಿ ಹೊರಗಡೆ ನಿಂತಿರೋದು ಎಷ್ಟು ಸಾಕತ್ತಾಗಿ ನಿಂತೈತೆ ಅಲ್ಲ, ಮಸ್ತಾಗಿ ನಿಂತಿದೆ ನನ್ನ ಗಾಡಿ ಇವತ್ತು. ನೋಡೋಕ್ಕೆ ಒಂಥರ ಖುಷಿ ಅಲ್ಲ. ಓಕೆ ಗೈಸ್, ಸೊ ಟಿಫನ್ ಎಲ್ಲ ಮುಗಿಸ್ಕೊಂಡು ಸ್ನಾನ ಎಲ್ಲ ಮಾಡಿ ಪೂಜೆ ಎಲ್ಲ ಮುಗಿಸ್ಕೊಂಡು ಓಕೆ ಗೈಸ್, ಸ್ನಾನ ಮಾಡಿ ಚಾರ್ಲಿನ ವಾಕಿಂಗ್ ಕರ್ಕೊಂಡು ಹೋಗಿ ಟಿಫನ್ ಎಲ್ಲ ಮುಗಿಸ್ಕೊಂಡು ಇವಾಗ ನಾನು ಯೋಗಿನ ಕರ್ಕೊಂಡು ಆಸ್ಪತ್ರೆಗೆ ಹೋಗ್ತಾಯಿದ್ದೀನಿ. ಅವನಿಗೆ ಫುಲ್ಲು ಸೀರಿಯಸ್ ಆಗಿದೆ. ಸೊ ಹೋಗ್ತಾ ಇದ್ದೀನಿ ಗಾಡಿ ತೊಗೊಂಡು. ನೋಡಿ 4 ದಿನ ಆಯಿತು ಗಾಡಿ ಎತ್ತಿ ಗೈಸ್. ಇವತ್ತು ಎತ್ತುತ್ತಿದ್ದೀನಿ ಗಾಡಿನ. ಆ್ಯಂಡ್ ಪೀಸ್ಫುಲ್ ರೋಡು. ಹೋಗ್ತಾ ಇದ್ದೀನಿ, ಹೋಗ್ಬಿಟ್ಟು ಚೆಕಪ್ ಮಾಡಿಸ್ಕೊಂಡು ಮನೆಗೆ ಬರ್ತೀನಿ. ಸೊ ಗೈಸ್, ಫೈನಲಿ ನಾನು ಯೋಗಿನ ಮನೆಗೆ ಕರ್ಕೊಂಡು ಬಂದಿದ್ದೀನಿ. ಆ್ಯಂಡ್ ನಿದ್ದೆ ಆಗಿಲ್ಲ. ಟೈಮ್ ನೋಡಿ ಎಷ್ಟಾಗಿದೆ. ಅಯ್ಯೋ, ಇನ್ನು ಯಾವಾಗ ಮಲ್ಕೊಳ್ಳಿ ನಾನು. ಇನ್ನು 4 ಅವರ್ಗೆ ಮತ್ತೆ ಎದ್ದೇಳಬೇಕು ಗೈಸ್. ಇನ್ನು ಎಡಿಟ್ ಕೂಡ ಮಾಡಿಲ್ಲ ನಾನು. ತಲೆ ಸುತ್ತೈತೆ ನನಗೆ. ಸೊ ಓಕೆ, ಏನೋ ಮಾಡಬೇಕು, ಮಾಡೋಣ. ಓಕೆ ಗೈಸ್, ಸೊ ಇವಾಗ ನಾನು ರೆಸ್ಟ್ ಮಾಡ್ತೀನಿ ವೀಡಿಯೋನ ಅಪ್ಲೋಡ್ ಮಾಡಿಬಿಟ್ಟು. ಸೊ ಓಕೆ, ಮಲ್ಕೊತೀನಿ, ಆಗ್ತಿಲ್ಲ ನನ್ನ ಕೈಲಿ. ಗೈಸ್, ಜಸ್ಟ್ ಇವಾಗಿನ ಬಂದು ನಾನು ಬೆಡ್ಶೀಟ್ ಹಚ್ಕೊಂಡು ಮಲ್ಕೊಂಡಿದ್ದೀನಿ. ನಮ್ಮ ಮನೇಲಿ ನೋಡಿ ವೀಡಿಯೋ ನೋಡ್ತಿದ್ದಾರೆ. ಅದು ಯಾರ್ದು? ನಂದು. ಇರಿ ತೋರಿಸ್ತೀನಿ, ನನ್ನದೇ ವೀಡಿಯೋ ನೋಡ್ತಿರೋದವರು. ಬಟ್ ನೋಡಿ, ನೋಡಿದ್ರಾ? ಸೊ ಓಕೆ ಗೈಸ್, ಅವ್ರು ನೋಡಲಿ, ನಾನು ಮಲ್ಕೊತೀನಿ. ನನಗೆ ಖುಷಿ ಆಗುತ್ತೆ ಈ ಥರ ನೋಡಿದಾಗ. ಗೈಸ್, ತುಂಬ ಲೇಟಾಗಿ ಹೋಗಿದೆ. ಅದರಲ್ಲಿ ನಮ್ಮಮ್ಮ ನನ್ನ ಜೊತೆ ಜಗಳ ಮಾಡ್ಕೊಂಡ್ಬಿಟ್ಟಿದ್ದಾರೆ ಇವತ್ತು. ಆದರೂ ನೋಡಿ ಟೈಮ್ ಆಗೋಗಿದ್ದೆ ಗೈಸ್. ಸೊ ಆಫೀಸ್ಗೆ ಹೋಗಬೇಕು. ಎಲ್ಲ ಆಗಿದ್ದು ಇವರಿಂದನೇ. ಇವತ್ತು ನಾನು ಮಲ್ಕೊಂಡಿದ್ದೆ 1 ಗಂಟೆ ಆಗೋಯ್ತು ಗೈಸ್ ಇವತ್ತು. ಇವಾಗಿನ ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿ. ಸೊ ಇವಾಗ ಹೋಗ್ತಾ ಇದ್ದೀನಿ. ಟೈಮ್ ನೋಡಿ ಟೈಮ್ ಎಷ್ಟಾಗಿದೆ ಗೊತ್ತಾ? 6:31 ಆಗಿದೆ ಗೈಸ್. ಸೊ ಇವಾಗ ಹೋಗ್ಬೇಕು, ತುಂಬ ಟೈಮ್ ಆಗೋಗಿದೆ. ಇಲ್ಲಿ ನೋಡಿ, ಇವರು ಜಗಳ ಮಾಡ್ಬಿಟ್ಟು ಎಷ್ಟು ಚೆನ್ನಾಗಿದ್ದಾರೆ. ಇವ್ ನೋಡಿ ಇವನು, ಏಯ್. ಸೊ ಓಕೆ, ಬಾಯ್ ಬಾಯ್ ಗಾಯ್ಸ್. ನಂದು ಔಟ್ಫಿಟ್ ನೋಡಿ ಗಾಯ್ಸ್, ನಂದು ಔಟ್ಫಿಟ್ ನೋಡಿ ಗೈಸ್. ಓಕೆ ಗೈಸ್, ಟೈಮ್ ಆಯಿತು. ಇಲ್ಲಿ ನೋಡಿ ಹೆಂಗವನು ಇವನು. ಓಕೆ ಬಾಯ್.
ಅದು ಮೇಯ್ನ್ ಕೇಳಿ ಬಿಡು. ನಾನು ಆಫೀಸಿಗೆ ಬಂದಮೇಲೆ ಬ್ಲಾಗ್ ಮಾಡೋದಿಲ್ಲ ಗೊತ್ತಾ. ಹೆಂಗೆ ತಿಂತವ್ನು ನೋಡಿ ಗೈಸ್, ಇವನು ಹೆಂಗೆ ತಿಂತವನೆ. ನಮ್ಮ ಟೀಯಲ್ಲು ಬಿಟ್ಟಾಗ್ಬಿಡು. ಸೊ ಗೈಸ್ ಹೇಳೋ, ಏನು ಹೇಳ್ತೀವಿ ಹೇಳೋ. ಊಟ ಮಾಡಕ್ಕೆ ಬಂದಿದ್ದೀವಿ. ಏನಕ್ಕೆ? ಸೊ ಇದು ಗೋಬಿ ರೈಸು, ಚಿಕನ್ ಅಲ್ಲ. ಮತ್ತು ಯಾರಾದರೂ ನಾನ್ ವೆಜ್ ಅಂದ್ಕೊಂಡ್ಬಿಟ್ಟಿರ, ವೆಜ್ ಇದು ಗೋಬಿ ರೈಸು. ಸೊ ನಾನ್ ವೆಜ್ ಅಲ್ಲ ಇದು. ದೋಸೆ. ಓಕೆ ಗೈಸ್, ಸೊ ಫೈನಲಿ ನಾನು ಮನೆಗೆ ಬಂದಿದ್ದೀನಿ. ಆ್ಯಂಡ್ ನಾನು ಇವತ್ತು ಬೇಗನೆ ಬಂದಿದ್ದೀನಿ, ಬೇಗ ಅಂತ ಅಂದ್ಕೊಂಡಿದ್ದೀನಿ. ಸೊ ಬೇಗನೆ ಬಂದಿದ್ದೀನಿ ಅಂತ ಅಂದ್ಕೊತೀನಿ ಗೈಸ್. ಸೊ ನೋಡಿ ರೆಡಿ ಆಗ್ತಿದ್ದಾರೆ, ನೋಡಿ ರೆಡಿ ಆಗ್ತಾ ಇದ್ದಾರೆ. ಅಲ್ಲೆಲ್ಲ ಒಂದು ಇದಿದೆ, ಈಗ ಪ್ಲೇ ಮಾಡಕ್ಕೆ ಹೇಳ್ತೀನಿ ನನ್ನ ಕೊಲೀಗಗಳಿಗೆ. ಕಮಾನ್ ನನ್ನ ಸಹೋದ್ಯೋಗಿಗಳು. ಮನಸ್ಸು ಬಯಸೋದೆಲ್ಲ ಸುಲಭವಾಗಿ ಸಿಗೋದಿಲ್ಲ, ಕನಸು ನನಸಾದಾಗ ಸಿಗುವ ಖುಷಿಯಲ್ಲೆಲ್ಲ, ಬರುವಾಗ ಖಾಲಿ ಹೊರಟಾಗಲು ಖಾಲಿ, ನೋವಿಷ್ಟು ನಲಿವಿಷ್ಟು ಸರಿಸಮವು ಬಾಳಲ್ಲಿ. ಹಾಯ್ ಇಲ್ಲಿ ನೋಡಿ, ಹುಷಾರಿಲ್ಲ, ಕಾಫಿ ಕುಡಿತಿದ್ದಾನೆ ಗೈಸ್. ಹೇಳ್ದೆ ನಾನು ಜ್ಯೂಸ್ ಕುಡಿ ಅಂತ, ನನ್ನ ಮಾತೇ ಕೇಳಲ್ಲ. ಓಕೆ ಗೈಸ್, ಸೊ ಇವಾಗ ನಾನು ವಿಡಿಯೋನ ಎಡಿಟ್ ಮಾಡಿ, ಸೊ ಇವಾಗ ಫಸ್ಟ್ ಟಿಫನ್ ಮಾಡ್ತೀನಿ. ಚಾರ್ಲಿನ ವಾಕಿಂಗ್ ಕರ್ಕೊಂಡು ಹೋಗ್ಬಿಟ್ಟು ಬಂದಿದ್ದೀನಿ. ಸೊ ಇವಾಗಿನ ವಾಕಿಂಗ್ ಮುಗಿಸ್ಕೊಂಡು ಬಂದಿದ್ದೀನಿ. ಆ್ಯಂಡ್ ಇವರು ಇವಾಗ ದೇವಸ್ಥಾನಕ್ಕೆ ಹೋಗ್ತಿದ್ದಾರೆ. ಸೊ ನಾನು ಮನೇಲೇ ಇರ್ತೀನಿ. ಸೊ ನಾನು ವಿಡಿಯೋ ಎಡಿಟ್ ಮಾಡಿ ವಿಡಿಯೋ ಅಪ್ಲೋಡ್ ಮಾಡಬೇಕು. ಸೊ ನೆನ್ನೆ ದಿನ ವಿಡಿಯೋ ಅಪ್ಲೋಡ್ ಆಗಿಲ್ಲ ಯೂಟ್ಯೂಬಲ್ಲಿ, ಅದನ್ನು ಅಪ್ಲೋಡ್ ಮಾಡಿಬಿಟ್ಟು ಸೊ ಇವತ್ತಿನ ವಿಡಿಯೋ ನಾನು ಎಡಿಟ್ ಮಾಡಬೇಕಿನ್ನ ತುಂಬ ಕೆಲಸ ಇದೆ ಗೈಸ್. ಅದೆಲ್ಲ ಮುಗಿಸ್ಬಿಟ್ಟು ನಾನು ಮಲ್ಕೋಬೇಕು. ಸೊ ಓಕೆ, ಫಸ್ಟ್ ಹೋಗಿ ಫೇಸ್ ವಾಶ್ ಮಾಡಿಕೊಂಡು ಫ್ರೆಶ್ ಅಪ್ ಆಗಿಬಿಟ್ಟು ಬರೋಣ ಬನ್ನಿ. ಓಕೆ ಗೈಸ್, ಸೊ ಓಕೆ ಗೈಸ್, ಇವಾಗಿನ ನಾನೆಲ್ಲ ಫ್ರೆಶ್ ಅಪ್ ಆಗಿಬಿಟ್ಟು ಬಂದು ಟಿಫನ್ನ ಮಾಡಿದೆ. ಆ್ಯಂಡ್ ನಮ್ಮಲ್ಲಿ ಟಿಫನ್ನು ಏನೂ ಮಾಡಿರಲಿಲ್ಲ, ಯಾಕಂದರೆ ಅವರಿಬ್ಬರು ದೇವಸ್ಥಾನಕ್ಕೆ ಹೋಗ್ತಾರೆ, ಅವರಲ್ಲೇ ತಿನ್ಕೊಂಬರ್ತಾರೆ. ಸೊ ನಾನು ನೆನ್ನೆ ನೈಟಿಂದ ಅನ್ನ ಸಾಂಬಾರು ಇತ್ತು, ಸೊ ಅದನ್ನೇ ತಿಂದೆ ಗೈಸ್. ಸೊ ಇವಾಗ ತಿಂದಾಗಿದೆ, ವಿಡಿಯೋ ಎಡಿಟ್ ಮಾಡಿಬಿಟ್ಟು ವಿಡಿಯೋ ಅಪ್ಲೋಡ್ ಮಾಡಬೇಕು. ಟೈಮ್ ಇಲ್ಲ, ಬೇಗ ಮುಗಿಸ್ಬಿಟ್ಟು ನಾನು ಇನ್ನೂ ಮಲ್ಕೋಬೇಕು ಗೈಸ್. ಟೈಮ್ ಆಗಲೇ ಎಷ್ಟಾಗಿದೆ ಗೊತ್ತಾ? ಬಾ ನೋಡಿದ್ರಾ, 10 ಗಂಟೆ ಆಗಕ್ಕೆ ಬಂದಿದೆ ಗೈಸ್. ಸೊ ಬೇಗ ವಿಡಿಯೋನ ಮುಗಿಸ್ಬಿಟ್ಟು ಎಡಿಟ್ ಮಾಡೋದನ್ನ ವಿಡಿಯೋ ಅಪ್ಲೋಡ್ ಮಾಡಿ ಮಲ್ಕೊಂಬಿಡೋಣ. ಸೊ ಇವಾಗ ಈ ವಿಡಿಯೋ ನಾನು ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಹೋಪ್ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಇಷ್ಟ ಆಗಿದ್ದರೆ ಲೈಕ್, ಶೇರ್, ಕಮೆಂಟು, ಹಂಗೆ ಒಂದು ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬಿಡಿ ಅಂತ ಹೇಳ್ತಾ ಮತ್ತೆ ನಾಳೆ ಭೇಟಿಯಾಗೋಣ ಒಳ್ಳೆ ವ್ಲಾಗ್ ಜೊತೆಗೆ. ಬಾಯ್ ಬಾಯ್, ಲವ್ ಯು ಆಲ್.